ಟಾಲಿವುಡ್ ಅಲ್ಲಿ ರಾಜಮೌಳಿ ಜೊತೆ ವರ್ಕ್ ಮಾಡಬೇಕು, ಅವ್ರ ಸಿನಿಮಾದಲ್ಲಿ ವರ್ಕ್ ಮಾಡಬೇಕು ಅನ್ನೋ ಕನಸಿರುತ್ತೆ. ಅದೇ ಸ್ಯಾಂಡಲ್ವುಡ್ ಬಂದಾಗ ಪ್ರಶಾಂತ್ ನೀಲ್ ಜೊತೆ ಕೆಲಸ ಮಾಡಬೇಕು ಅನ್ನೋ ಎಲ್ಲ ನಟರಿಗೂ ಕೂಡ ಡ್ರೀಮ್ ಇದ್ದೇ ಇರುತ್ತೆ. ಸೊ ನಿಮ್ಮ ಡ್ರೀಮ್ ಕಂಪ್ಲೀಟ್ ಆಗಿದೆ ಈಗ. ಹೇಗಿತ್ತು ಅವ್ರ ಜೊತೆ ವರ್ಕಿಂಗ್ ಎಕ್ಸ್ಪೀರಿಯನ್ಸ್, ಹೇಗೆ ಥಿಂಕ್ ಮಾಡ್ತಾರೆ ಅವರು ಅಂದ್ರೆ ಇಲ್ಲಿ ಎಲ್ಲೂ ಕೂಡ ಕನ್ಫ್ಯೂಷನ್ ಆಗಲ್ಲ. ಇಷ್ಟೊಂದು ತಾರಾಗಣ, ಇಷ್ಟೊಂದು ಸೀನ್ಗಳು ಎಲ್ಲ ಅಂದ್ರೆ 255 ಮಿನಿಟ್ಸ್ ಇರೋದು. ಸೊ ಎಲ್ಲೂ ಕೂಡ ಕನ್ಫ್ಯೂಷನ್ ಆಗಲ್ಲ ಜನರಿಗೆ. ನೆಕ್ಸ್ಟ್ ಪಾರ್ಟ್ ನೋಡಬೇಕು ಅನ್ನೋ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿದೆ. ಸೊ ಹೆಂಗಿತ್ತು ಅವ್ರ ಜೊತೆ, ಏನು ಹೇಳ್ತೀರಿ ಅವ್ರ ಬಗ್ಗೆ? ಅವ್ರಿಗೆ ಅಂದ್ರೆ ಸಖತ್ ಕ್ಲಾರಿಟಿ ಇರುತ್ತೆ ಅವ್ರಿಗೆ. ಅಂದ್ರೆ ಇಂಚ್ ಒಂದು ಶಾರ್ಟ್ ಕ್ಲಾರಿಟಿ ಇರ್ತದೆ. ನನಗೆ ಹೋದಾಗ ನನಗೆ ಸ್ವಲ್ಪ ಭಾಳ ಲೇಟಾಗಿ ಕತೆ ಹೇಳಿದ್ರು. ಶೂಟಿಂಗ್ ಹೋಗೋಕೆ 2 ದಿವಸ ಮೊದಲು ಹೇಳಿದ್ದು ನನಗೆ, ನೀವು ಬರ್ರಿ ನಾನು ಹೇಳ್ತೀನಿ ಬರ್ರಿ ಅಂತ ಸಣ್ಣದಾಗಿ ಹೇಳಿದ್ರು. ಅಲ್ಲಿ ಬಂದಮೇಲೆ ಕ್ಯಾರೆಕ್ಟರ್ ಡೀಟೇಲ್ಸ್ ಕೊಟ್ಟಿದ್ದು, ಇಷ್ಟ ಆಯಿತು. ಆಮೇಲೆ ಸೆಟ್ಟಿಗೆ ಹೋದಾಗ ಭಾಳ ಪ್ರಿಸೈಸ್ ಆಗಿ ಇರೋರು ಅವರು. ವರ್ಕ್ ಮಾಡೋಕೆ ಮಜಾ ಬರುತ್ತೆ. ಅಂದರೆ ಬಿಗಿನಿಂಗ್ ನನಗೆ ಸ್ವಲ್ಪ ಹೊಸ ಅನ್ನಿಸ್ತು. ಅವ್ರು ಯಾವಾಗಲೂ ಒಂದು ಆಮೇಲೆ ಅಂದರೆ ಶೂಟ್ ಮಾಡ್ಬೇಕಾದ್ರೆ ಹೇಳ್ತಿದ್ರು, ಇಲ್ಲ ಒಂದು ಕಮರ್ಷಿಯಲ್ ಮೀಟರ್ ಅಂತ, ಕಮರ್ಷಿಯಲ್ ರಿದಮ್ ಅಂತ ಅಂದ್ಕೊಂಡು ನಾನು ಅದಕ್ಕೆ ತಕ್ಕನಂಗೆ ಶಾರ್ಟ್ ಡಿಸೈನ್ ಮಾಡ್ತೀನಿ. ನಿಮಗೆ ಸೋಫರ್ ನೀವು ಮಾಡಿರುವಂಥ ಸಿನಿಮಾಗಳು ಅಂದರೆ ಜಾಸ್ತಿ ಸ್ವಲ್ಪ ಕಾಂಟೆಂಟ್ ಬೇಸ್ಡ್ ಸಿನಿಮಾಗಳ ಮೇಲೆ ಹೋಗ್ತಿದ್ವಲ್ಲ, ಅದಕ್ಕೂ ಇದಕ್ಕೂ ಒಂದು ಸಣ್ಣ ಡಿಫ್ರೆನ್ಸ್ ಇತ್ತು, ಆ ರಿದಮ್ ಡಿಫ್ರೆನ್ಸ್ ಇತ್ತು. ಬಟ್ ಭಾಳ ಅಂದ್ರೆ ಭಾಳ ಖುಷಿ ಆಕೈತಿ ಕೆಲಸ ಮಾಡೋದಕ್ಕೆ. ಯಾಕಂದ್ರೆ ಈಸಿ ಮಾಡ್ಬಿಡ್ತಾರೆ ಅವರು, ಎಲ್ಲ ಈಸಿ ಮಾಡ್ಬಿಡ್ತಾರೆ. ಹಿಂಗೆ ನೀವು ಇಲ್ಲಿ ಬರ್ರಿ, ಇಲ್ಲಿ ಬಂದ್ಬಿಟ್ಟು ನಿಮ್ಗೇನು ಅನ್ಸುತ್ತೆ ಅದನ್ನ ಅಂದರೆ ಆ ಫ್ರೀಡಮ್ ಆಫ್ ಇದಿರುತ್ತೆ, ಎಕ್ಸ್ಪ್ರೆಸ್ ಮಾಡೋಕ್ಕೂ ಫ್ರೀಡಮ್ ಇರ್ತೈತಿ, ಐಡಿಯಾಸ್ಗೆ ಫ್ರೀಡಮ್ ಇರ್ತೈತಿ. ಅದು ಅವ್ರಿಗೆ ಇಷ್ಟ ಆಗಬೇಕು ಅಷ್ಟೇ. ಕ್ಯಾರೆಕ್ಟರ್ ಫ್ರೇಮ್ನಾಗ ಇತ್ತಪ್ಪ ಅಂದ್ರೆ ಖುಷಿ. ಆಡಿಯನ್ಸ್ ಸೆನ್ಸ್ ಅವ್ರಿಗೆ ಚೆನ್ನಾಗಿ ಗೊತ್ತು, ತುಂಬ ಸ್ಟ್ರಿಕ್ಟ್ ಅಂತೆ. ಸೊ ಮೇಸ್ಟ್ರು, ಸೊ ಹೆಂಗಿತ್ತು ಅವ್ರ ಕ್ಲಾಸಲ್ಲಿ ನೀವು? ಪ್ರಶಾಂತ್ ನೀಲ್ ಸರ್ ಸಖತ್ ಸ್ಟ್ರಿಕ್ಟ್ ಅಂತೆ. ಇಲ್ಲ, ಏನು ನನಗೇನು ಆ ಥರ ಇದಾಗಿಲ್ಲ. ವಿ ಯೂಸ್ ಟು ಡಿಸ್ಕಸ್ ಆ್ಯಂಡ್ ಆಮೇಲೆ ಶಾರ್ಟ್ ಟು ಶಾರ್ಟ್ ನಾನು ಆಮೇಲೆ ನಮ್ಗೆ ಕೇಳೋರು, ಓಕೆನಾ ನಿಮ್ಗೆ ಓಕೆನಾ ಅಂತ ಕೇಳೋರು. ಅಷ್ಟು ಆರಾಮಾಗಿದ್ವಿ ನಾವು. ಆ್ಯಂಡ್ ಬಿಫೋರ್ ದ್ಯಾಟ್ ಶೂಟ್ ಬಿಫೋರು ನಾವು ಮೀಟ್ ಮಾಡಿದ್ರಿಂದ, ಕುಂದಾಪುರದಲ್ಲಿ ಮೀಟ್ ಮಾಡಿದ್ರಿಂದ ಕಾನ್ವರ್ಸೇಷನ್ ಜಾಸ್ತಿ ಆಗ್ತಿತ್ತು, ಕ್ಯಾರೆಕ್ಟರ್ ಬಗ್ಗೆ ಕಾನ್ವರ್ಸೇಷನ್ ಜಾಸ್ತಿ ಆಗ್ತಾ ಇತ್ತು. ಬಟ್ ಒಂದು ಹೇಳೋರು ಅಂದ್ರೆ, ನೀವು ತಲೆನೇ ಕೆಡ್ಸ್ಕೊಬೇಡ್ರಿ, ಬರ್ರಿ ನೀವು ಚೆನ್ನಾಗಿ ಮಾಡ್ರಿ ನೀವು ಬರ್ರಿ ಅಂತ ಅನ್ನೋರು. ಪಂಡಿತ್ ಪ್ರಭಾಸ್ನ ಫೇಸ್ ಮಾಡೋದು ಯಾವಾಗ? ಅದೇ ಹಿಂಗೆ ಸಿನಿಮಾ ಆಲ್ರೆಡಿ ಒಂದು ಶೋ ಆಗೈತೆ, ನೋಡಿರ್ತಾರೆ ಅದನ್ನು. ಹೇಳೋಣ, ಅದು ಪ್ರಶಾಂತ್ ಅವ್ರನ್ನ ಕೇಳ್ಬೇಕು ಯಾವಾಗ ಅಂತ. ಹೋಪ್ ಪಾರ್ಟ್ 2 ನೋಡೋಣ ಅಂತ. ಪ್ರಭಾಸ್ ಅವ್ರ ಜೊತೆ ವರ್ಕ್ ಮಾಡಿದೆ? ಇಲ್ಲ, ನಂದು ಅವ್ರದ್ದು ಸೀಕ್ವೆನ್ಸಸ್ ಯಾವುದೂ ಇರಲಿ. ನಾನು ಪ್ರಮೋದ್ ಅವ್ರ ಜೊತೆ ಒಟ್ಟಿಗೆ ಒಂದು ಸ್ಕ್ರೀನಲ್ಲಿ ಬರೋಂಗಿಲ್ಲಲ್ಲ. ಸೊ ಪ್ರಮೋದ್ ಸಿಕ್ಕಿಲ್ಲ ನಂಗೆ, ಪ್ರಮೋದ್ ಹೊರಗೆ ಸಿಕ್ಕಿದ್ದ, ಲೋಕಿ ಸಿಕ್ಕಿದ್ದ. ಆಮೇಲೆ ನಮ್ಮ ರಾಮ್ ಅವರು ಅಂದರೂ ಸಿಗ್ತಾನೆ ಇದ್ರು, ಬಿಕಾಸ್ ಕಾಂಬಿನೇಷನ್ ರಾಮ್ ಜೊತೆ ಇದ್ದಿದ್ರಿಂದ. ನೋಡೋಣ ಅಂದ್ರೆ ಹೋಗ್ತಾ ಹೆಂಗೆ ಡೆವಲಪ್ ಆಗಿದೆ ಅಂತ ಗೊತ್ತಿಲ್ಲ. ಅವರು ಈ ಕ್ಯಾರೆಕ್ಟರ್ ಬರ್ತಿದ್ದೆ ಅವರು ಸಿನಿಮಾ ಪೋಸ್ಟ್ಪೋನ್ ಮಾಡಿದ್ಮೇಲೆ. ಅಂದರೆ ಫಸ್ಟ್ ಈ ಕ್ಯಾರೆಕ್ಟರ್ ಇರಲಿಲ್ಲ, ಸಿನಿಮಾ ಫಸ್ಟ್ ಏನು ಪೋಸ್ಟ್ಪೋನ್ ಆಯ್ತಲ್ಲ, ರಿಲೀಸ್ ಪೋಸ್ಟ್ಪೋನ್ ಮಾಡೋದಲ್ಲ, ಆವಾಗ ಕಾಲ್ ಮಾಡಿದ್ದು. ನಾನು ಒಂದು ಹೊಸ ಕ್ಯಾರೆಕ್ಟರ್ ಬರೀತಿದ್ದೀನಿ, ನೀವು ಮಾಡ್ತೀರಾ ಅಂತ ಅಂದ್ಕೊಂಡು ಅವಾಗ ಹೇಳಿದ್ದು. ಸೊ ಇಟ್ ವಾಸ್ ಸರ್ಪ್ರೈಸ್ ಫಾರ್ ಮೀ. ವರ್ಕ್ ಮಾಡ್ಬೇಕಂತ ಭಾಳ ಖುಷಿ ಇತ್ತು, ಭಾಳ ಖುಷಿಯಿಂದ ಕಾಯ್ತಿದ್ದೆ. ಈ ಸಿನಿಮಾ ನೋಡಿದ್ಮೇಲೆ ಖುಷಿ ಇತ್ತು. ಸಲಾರ್ 2ನಲ್ಲಿ ಪಂಡಿತ್ ಎಷ್ಟು ವೈಲೆಂಟ್ ಆಗಿರ್ತಾರೆ, ಜೊತೆಗೆ ಇವತ್ತಿನಿಂದ ಸಲಾರ್ 2 ಬಗ್ಗೆ ನಿರೀಕ್ಷೆ ಹೆಚ್ಚಾಗುತ್ತೆ, ಕುತೂಹಲ ಹೆಚ್ಚಾಗುತ್ತೆ, ಎಕ್ಸ್ಪೆಕ್ಟೇಷನ್ಸ್ ಕ್ರಿಯೇಟ್ ಆಗುತ್ತೆ. ಸೊ ನೀವು ಆಸ್ ಎ ಆಕ್ಟರ್ ಆಗಿ, ಜೊತೆಗೆ ಆಡಿಯನ್ ಆಗಿ ನಿಮ್ಗೆ ಎಷ್ಟು ಕ್ಯೂರಿಯಾಸಿಟಿ ಇದೆ ಪಾರ್ಟ್ 2 ಬಗ್ಗೆ? ಡೇ 1ಇಂದನೂ ಕ್ಯೂರಿಯಾಸಿಟಿ ಇತ್ತು ನಂಗೆ. ಯಾಕಂದ್ರೆ ಅವರು ಒಬ್ಬ ಆ್ಯಕ್ಟರ್ನ ತೋರಿಸೋ ರೀತಿ ಐತಲ್ಲ, ಅದು ಭಾಳ ಚಂದ ಇರ್ತೈತೆ. ಅಂದರೆ ಆ ಕ್ಯೂರಿಯಾಸಿಟಿ ಎಲಿಮೆಂಟ್ಸ್ ಆಗಲಿ, ಥ್ರಿಲ್ ಎಲಿಮೆಂಟ್ಸ್ ಆಗಲಿ, ಆ್ಯಕ್ಷನ್ಸ್ ನಾವು ಬೇರೆ ಪಿಕ್ಚರ್ನಾಗ ನೋಡೋದಕ್ಕೂ ಇವ್ರ ಸಿನಿಮಾದಾಗ ನೋಡೋದಕ್ಕೂ ಡಿಫ್ರೆನ್ಸ್ ಇರುತ್ತಲ್ಲ. ಆ ಎಲಿವೇಷನ್ಸ್ನ ಇವ್ರ ಸಿನಿಮಾ ನೋಡೋದಕ್ಕೂ ಬೇರೆ ಸಿನಿಮಾ ನೋಡೋದಕ್ಕೂ ಭಾಳ ಡಿಫ್ರೆನ್ಸ್ ಇರ್ತೈತೆ. ಸೊ ಇವರು ಪ್ರತಿಯೊಂದು ಕ್ಯಾರೆಕ್ಟರ್ನು ಹಂಗೆ ಡಿಸೈನ್ ಮಾಡ್ತಾರೆ. ಆ್ಯಂಡ್ ಇಟ್ಸ್ ಮ್ಯಾನ್ ಆಫ್ ಪ್ರಾಮಿಸ್ನ ಕೀಪ್ ಅಪ್ ಮಾಡ್ಕೋತಾರೆ. ನಾನು ಶೂಟ್ಗೂ ಮುಂಚೆನೂ ಹೇಳಿದರು, ನೀವು ಬರ್ರಿ, ನಿಮ್ಗೆ ಇಷ್ಟ ಆಗುತ್ತೆ ಬರ್ರಿ ಅಂತ ಹೇಳಿದ್ರು. ಇಷ್ಟ ಆಗುತ್ತೆ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ನವೀನ್ ಶಂಕರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಮಂಗಳಾ ರಾಜ್, ಗೋಪಾಲ್, TV9 ಬೆಂಗಳೂರು.